ಕದನ ವಿರಾಮ ಅಂತ ಘೋಷಣೆ ಮಾಡಿದಾಗಿಂದ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಎಲ್ಲ ಒಳ್ಳೆ ರ್ಯಾಲಿ ಕೊಡ್ತಾ ಇದಾವೆ. ಯಾವ ತರ ರ್ಯಾಲಿ ಕೊಟ್ಟಿದ್ದಾವೆ ಅಂತ ಡಿಸ್ಕಸ್ ಮಾಡೋಣ. ಇನ್ನ ಫಸ್ಟ್ ಕದನ ವಿರಾಮ ಅಂದಿದ ತಕ್ಷಣ ಮಾರ್ಕೆಟ್ ರ್ಯಾಲಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಒಂದೇ ರೌಂಡ್ ಮಾತುಕತೆ ಅಂತ ನಡೀತು. ಅಮೆರಿಕ ಮತ್ತು ಇರಾನ್ ಮಾತುಕತೆ ವಿಫಲ ಆಯ್ತು. ಮತ್ತೆ ಎಗೈನ್ ಶಾಂತಿ ಮಾತುಕತೆಗೆ ಎರಡನೇ ರೌಂಡ್ ನಡೀತು. ಅದರಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಎಲ್ಲ ಸುಧಾರಣೆ ಕಂಡಿತ್ತು. ಅದೇ ಟೈಮಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಯ್ತು ಅನ್ನೋದ್ರಲ್ಲಿ ಇರಾನ್ ಫಾರಿನ್ ಮಿನಿಸ್ಟರ್ ಕನ್ಫರ್ಮ್ ಮಾಡಿದ್ರು. ಮಾರ್ಕೆಟ್ ಎಲ್ಲ ರ್ಯಾಲಿ ಆಗ್ತಾ ಇತ್ತು. ಅದೇ ಹೊತ್ತಲ್ಲೇ ಕದನ ವಿರಾಮ ಉಲ್ಲಂಘನೆ ಮಾಡಿದ್ರು US ಅಂತ ಹೇಳ್ಬಿಟ್ಟು ಮತ್ತೆ ಕ್ಲೋಸ್ ಅಂತ ಇದ್ದಾರೆ. ಹಾಗಾದ್ರೆ ಮಂಡೇ ಯಾವ ತರ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನ ರುಪಿ ಒಂದು ಏನ್ ಡಿಪ್ರಿಶಿಯೇಟ್ ಆಗ್ತಿತ್ತು ಅದಕ್ಕೆ ಒಂದು ಬ್ರೇಕ್ ಹಾಕಿದೆ RBI ನವರು. ಈಗ ರುಪಿ ಯಾವ ತರ ಇದೆ ಅಂತ ತಿಳ್ಕೊಳ್ಳೋಣ. ಇನ್ನು FIS ಟರ್ನ್ ಆಗಿದ್ದಾರೆ ಬೈಯಿಂಗು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಯಾವ ತರ ಮೂವ್ಮೆಂಟ್ಸ್ ಇದೆ ಲಾಸ್ಟ್ 1 ವೀಕ್ ಅಲ್ಲಿ, ಇನ್ನು ಕಮಿಂಗ್ ವೀಕ್ಸ್ ಅಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಯಾವ ತರ ಮೂವ್ಮೆಂಟ್ ಇರುತ್ತೆ. ಇನ್ನ ಗ್ಲೋಬಲ್ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ಸ್ ಕೊಡ್ತಾ ಇದೆ, ಲಾಸ್ಟ್ 10 ಡೇಸ್ ಇಂದ ಎಷ್ಟು ರ್ಯಾಲಿ ಕೊಟ್ಟಿದೆ ಗ್ಲೋಬಲ್ ಮೂವ್ಮೆಂಟ್, ಅದ್ರ ಜೊತೆಗೆ ನಿಫ್ಟಿ ಯಾವ ತರ ರಿಯಾಕ್ಷನ್ ಮಾಡ್ತಾ ಇದೆ. ಇನ್ನು ನಿಫ್ಟಿ ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ಕಮಿಂಗ್ ವೀಕ್ ಅಲ್ಲಿ ಯಾವ ತರ ರ್ಯಾಲಿ ಇರುತ್ತೆ, ಪ್ರೈಸ್ ಆಕ್ಷನ್ ಡಿಸ್ಕಸ್ ಮಾಡೋಣ ಅನಾಲಿಸಿಸ್ ಮಾಡ್ತಾ. ಜೊತೆಗೆ ರಿಸಲ್ಟ್ಸ್ ಲಾಸ್ಟ್ ಸಾಟರ್ಡೆ ICICI ಬ್ಯಾಂಕ್, HDFC ಬ್ಯಾಂಕ್, ಯಶ್ ಬ್ಯಾಂಕ್ ಎಲ್ಲ ರಿಸಲ್ಟ್ಸ್ ಬಂದಿದೆ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇನ್ನು ಕಮಿಂಗ್ ಡೇಸ್ ಅಲ್ಲಿ ಏನೇನ್ ರಿಸಲ್ಟ್ಸ್ ಇದಾವೆ ಇವನ್ನೆಲ್ಲ ಡಿಸ್ಕಸ್ ಮಾಡ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ 750 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 24,350 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನ ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 2080 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಆಲ್ಮೋಸ್ಟ್ ನಿಯರೆಸ್ಟ್ ಟು ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಾ ಇದ್ರೆ. ಇನ್ನ ಡೋಜನ್ಸ್ ಮಾರ್ಕೆಟ್ ನೋಡೋದಾದ್ರೆ ಅಮೆರಿಕದ ಡೋಜನ್ ಮಾರ್ಕೆಟ್ 1730 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 49,000 ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಏನು ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರು, ಅಮೆರಿಕ ಮತ್ತು ಇರಾನ್ ಮಧ್ಯೆ ಏನ್ ಯುದ್ಧ ನಡೀತಿತ್ತು ಅದಕ್ಕೆ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರು. ಆಗ ಮಾರ್ಕೆಟ್ ರ್ಯಾಲಿ ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಈ ಕದನ ವಿರಾಮದ 10 ದಿವಸ ಅಂತ ಏನ್ ಹೇಳಿತ್ತು ಅದ್ರ ಮಧ್ಯೆ ಫಸ್ಟ್ ರೌಂಡ್ ಮಾತುಕತೆ ಪಾಕಿಸ್ತಾನದಲ್ಲಿ ನಡೆದಿತ್ತು. ಫಸ್ಟ್ ರೌಂಡ್ ಮಾತುಕತೆಯಲ್ಲಿ ಇರಾನ್ ಏನ್ ಬೇಡಿಕೆ ಇಟ್ಟಿತ್ತೋ ಆ ಬೇಡಿಕೆಗೆ ಅಮೆರಿಕ ಏನು ಒಪ್ಪಿರ್ಲಿಲ್ಲ, ಅದು ವಿಫಲ ಆಗೋಯ್ತು. ಅಷ್ಟೇನಾ ಅನ್ನೋ ಹೊತ್ತಲ್ಲೇ ಸೆಕೆಂಡ್ ರೌಂಡ್ ಮಾತುಕತೆ ನಡೀತು. ಆಗ ಇರಾನ್ ಅವ್ರು ಏನ್ ಡಿಮ್ಯಾಂಡ್ಸ್ ಇಟ್ಟಿದ್ರು ಅದಕ್ಕೆಲ್ಲ ಆಲ್ಮೋಸ್ಟ್ ಅಮೆರಿಕದವರು ಒಪ್ಪಿ ಮಂಡಿ ಊರಿದ್ರು ಅಂತಾನೆ ಹೇಳ್ಬೋದು ಇರಾನ್ ಮುಂದೆ. ಸೊ ಇಷ್ಟಕ್ಕೆ ನಿಂತೋಯ್ತಾ? ಇದೇ ಹೊತ್ತಲ್ಲಿ ಏನ್ ಷರತ್ತಿತ್ತು, ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದು ಓಪನ್ ಆಯ್ತು ಅಂತ ಹೇಳ್ಬಿಟ್ಟು ಇರಾನ್ ಫಾರಿನ್ ಮಿನಿಸ್ಟರ್ ಅದಕ್ಕೆ ಅನೌನ್ಸ್ ಮಾಡಿದ್ರು. ಆಗ ಮಾರ್ಕೆಟ್ ಅನ್ನೋದು ಫುಲ್ ರ್ಯಾಲಿ, SGX ನಿಫ್ಟಿ ಅನ್ನೋದು 350 ಪಾಯಿಂಟ್ಸ್ ಗೇನ್ ಆಗಿತ್ತು. ಇನ್ನ ಡೌ ಜಾನ್ಸ್ ಅಂತೂ 900 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟಿದೆ. ಸೊ ಇನ್ನು ಏಷ್ಯನ್ ಮಾರ್ಕೆಟ್ ಎಲ್ಲ ಕ್ಲೋಸ್ ಆಗಿತ್ತು, ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಇವೆಲ್ಲ ರಿಫ್ಲೆಕ್ಷನ್ ಆಗೋದು ಮಂಡೇ ಅಂತ ಹೇಳ್ಬಿಟ್ಟು ಎಲ್ಲರ ಎಕ್ಸ್ಪೆಕ್ಟೇಷನ್ ಏನಿತ್ತು, ಬಿಗ್ ಗ್ಯಾಪ್ ಅಪ್ ಅಂತಾನೆ ಇತ್ತು. ಆದ್ರೆ ಸಡನ್ ಆಗಿ ಸಾಟರ್ಡೆ ಬರ್ತಾ ಇದೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ಡ್ ಅಗೈನ್ ಅಂತ ಹೇಳ್ಬಿಟ್ಟು. ಅದಕ್ಕೆ ರೀಸನ್ ಬಂದ್ಬಿಟ್ಟು US ಏನಿತ್ತು ಸೀಸ್ ಫೈರ್ ಅದು ವೈಲೇಷನ್ ಮಾಡಿದೆ ಅಂತ ಇರಾನ್ ಹೇಳ್ತಾ ಇದೆ. ಸೊ ನೋಡಿ, ಇಲ್ಲಿ ಯುದ್ಧ ನಡೀತು. ಯುದ್ಧ ನಡೆದಾಗ ಏನ್ ರೀಸನ್ ಇತ್ತೋ ಆ ರೀಸನ್ ಎಲ್ಲ ಆಯ್ತಾ, ಫುಲ್ಫಿಲ್ ಆಯ್ತಾ ಅಂತ ನೋಡೋದಾದ್ರೆ ಫುಲ್ಫಿಲ್ ಆಯ್ತೋ ಇಲ್ವೋ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಜೊತೆಗೆ ಇಲ್ಲಿ ಈ ಎರಡು ದೇಶಗಳು ಯುದ್ಧ ನಡೆದಿರೋದ್ರಿಂದ ತುಂಬಾ ಜನ ನರಳ್ತಾ ಇದ್ದಾರೆ. ಇಡೀ ಪ್ರಪಂಚನೇ ನರಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದಂತಾನೆ ಹೇಳ್ತೀನಿ. ಅಮೆರಿಕಕ್ಕೆ ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು, ಆರ್ಥಿಕತೆಯಿಂದ ಲಾಸ್ ಆಗಿರ್ಬೋದು, ಆದ್ರೆ ಇರಾನ್ ಮಾತ್ರ ತುಂಬಾ ಲಾಸ್ ಆಗಿದೆ. ಲ್ಯಾಂಡ್ ಇಂದ ಹಿಡಿದು ಕಂಪ್ಲೀಟ್ ಅವರ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರತಿಯೊಂದು ಲಾಸ್ ಆಗಿರೋದು ಇರಾನ್ಗೆ. ಇವೆರಡೇ ದೇಶಕ್ಕೆ ನಷ್ಟ ಆಗಿರೋದು ಯುದ್ಧದಿಂದ ಅಂದ್ರೆ ಇಲ್ಲ, ಇಡೀ ಪ್ರಪಂಚಕ್ಕೆ ನಷ್ಟ ಆಗ್ತಾ ಇದೆ. ಒಂದು LPG ಅಲ್ಲಿ ಇರ್ಬೋದು, ಇಲ್ಲ ಕ್ರೂಡ್ ಆಯಿಲ್ ಇರ್ಬೋದು, ಇಲ್ಲ ಸಪ್ಲೈ ಚೈನ್ ಇರ್ಬೋದು. ಯಾಕಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಗಿರೋದ್ರಿಂದ ಫರ್ಟಿಲೈಸರ್ ಇರ್ಬೋದು, ಈ ತರ ತುಂಬಾ ಒದ್ದಾಡೋ ಪರಿಸ್ಥಿತಿಗೆ ತಂದಿರೋದಕ್ಕೆ ಮೇನ್ ರೀಸನ್ ಈ ಯುದ್ಧ ಅಂತಾನೆ ಹೇಳ್ಬೋದು. ಯಾವಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಫ್ರೀ ಫ್ಲೋ ಆಗೋದಕ್ಕೆ ಒಪ್ಪಿದ್ರು ಇರಾನ್, ಆಗ್ಲೇ ಮಾರ್ಕೆಟ್ ರ್ಯಾಲಿ ಆಗಿದ್ದಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಇದೆಲ್ಲ ಯುದ್ಧದ ವಾತಾವರಣ. ಈಗ ವೈಲೇಷನ್ ಮಾಡಿದ್ದಾರೆ ಅಮೆರಿಕ ಅನ್ನೋ ಒಂದೇ ಒಂದು ರೀಸನ್ಗೆ ಅವರು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅಮೆರಿಕ ಬೇರೆ ಸ್ಕೆಚ್ ಇದೆಯಾ? ಈ ಒಂದು ಯುದ್ಧ ಸೀಸ್ ಫೈರ್ ಅಲ್ಲಿ, ಕದನ ವಿರಾಮದಲ್ಲಿ ಅವ್ರೇನಾದ್ರೂ ಬೇರೆ ಪ್ರಿಪರೇಷನ್ ಮಾಡಿದಾರಾ? ಸೊ ಆಸ್ ಪರ್ ಸೋಷಿಯಲ್ ಮೀಡಿಯಾ ಪ್ರಕಾರ ಬರ್ತಾ ಇರೋದೇನಂದ್ರೆ ಸುತ್ತುವರೆದಿದ್ದಾರೆ ಇರಾನ್ಗೆ
ಅಂದ್ರೆ ಬಿಗ್ ಇಂಪ್ಯಾಕ್ಟ್ ಆಗುತ್ತಾ ಇರಾನ್ಗೆ, ಏನಾದ್ರೂ ಕಂಡೀಷನಲ್ ಹಾಕಿರೋದು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಅಮೆರಿಕಾಗೆ ಮತ್ತೆ ಯುದ್ಧ ಮಾಡ್ತಾರಾ ಅಮೆರಿಕ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕವಾಗಿ ಉಳಿದಿದೆ ಅಂತಾನೆ ಹೇಳ್ಬೋದು. ಆದ್ರೆ ರೀಸೆಂಟ್ ಡೇಸ್ ಅಲ್ಲಿ ಏನೇ ಅಮೆರಿಕ ಹೇಳಿದ್ರು ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಇರಾನ್ ಮಾತಾಡ್ತಾನೆ ಇತ್ತು. ಆದ್ರೆ ಇತ್ತೀಚೆಗೆ ಏನ್ ನಡೀತು ಎರಡನೇ ಮಾತುಕತೆ, ಅವಾಗಿಂದ ಇರಾನ್ ಏನ್ ಮಾತಾಡುತ್ತೋ ಅದಕ್ಕೆ ಅಪೋಸ್ ಆಗಿ ಯು ಎಸ್ ಮಾತಾಡ್ತಿದೆಯೇ ಹೊರತು ಇರಾನ್ ಕೂಲ್ ಡೌನ್ ಆಗಿದೆ ಒನ್ ಅನದರ್ ವೇ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಜಿಯೋ ಪೊಲಿಟಿಕಲ್ ಮತ್ತು ವಾರ್ ಸಿಚುಯೇಷನ್ ಇಂದ ಆಗ್ತಾ ಇರುವಂತದ್ದು. ಸೊ ಈ ಒಂದು ಹೊತ್ತಲ್ಲಿ ಕ್ರೂಡ್ ಆಯಿಲ್ $120 ಹೋಗಿದ್ದು ಬ್ರೆಂಟ್ ಕ್ರೂಡ್ ಬಂದ್ಬಿಟ್ಟು ಈಗ ಯಾವಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗುತ್ತೆ, ಫ್ರೀ ಫ್ಲೋ ಆಗುತ್ತೆ ಅಲ್ಲಿಂದ ಶಿಪ್ಸ್ ಅಂತ ಹೇಳಿದ್ರು, ಆಗ ದೊಡ್ಡ ಫಾಲ್ ಆಗ್ಬಿಟ್ಟು $83 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಕ್ರೂಡ್ ಆಯಿಲ್ ಬಿಲೋ $80 ಬಂದ್ರೆ ಸೊ ಇಂಡಿಯಾಗೆ ಒಂದು ಅಡ್ವಾಂಟೇಜ್, ಆಗ ನಮ್ಮ ಒಂದು ಮಾರ್ಕೆಟ್ ಬಿಗ್ ಮೂವ್ಮೆಂಟ್ ಕಾಣೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಕ್ರೂಡ್ ಆಯಿಲ್ ಮತ್ತು ವಾರ್. ಸೊ ಇನ್ನು ನೆಕ್ಸ್ಟ್ ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ತಿಳ್ಕೊಳ್ಳೋಣ. ಗೋಲ್ಡ್ ಲಾಸ್ಟ್ 1.5 month ಇಂದ ಏನಾಗ್ತಿದೆ, ಗೋಲ್ಡ್ ಆಲ್ಮೋಸ್ಟ್ ಒಂದು ರೇಂಜ್ ಬೌಂಡ್ ಅಂತಾನೆ ಹೇಳ್ಬೋದು. ಆ ಕಡೆ 4,900 ಎಬೋ ಹೋಗ್ತಿಲ್ಲ, ಈ ಕಡೆ 4,400 ಬಿಲೋ ಬರ್ತಿಲ್ಲ. ಇನ್ ಬಿಟ್ವೀನ್ ಆಸ್ ಪರ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಗೋಲ್ಡ್ ಅನ್ನೋದು ಇನ್ ಬಿಟ್ವೀನ್ ಅಲ್ಲೇ ಟ್ರೇಡ್ ಆಗ್ತದೆ. ಯಾವಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗುತ್ತೆ ಅಂತ ಹೇಳಿದ್ರು ಕ್ರೂಡ್ ಆಯಿಲ್ ಬಿಗ್ ಫಾಲ್ ಆಗ್ತಿತ್ತು, ಅದಕ್ಕೆ ಮಿರರ್ ಎಫೆಕ್ಟ್ ತರನೇ ಗೋಲ್ಡ್ ರ್ಯಾಲಿ ಕಾಣಿಸ್ತಾ ಇತ್ತು, ಆದ್ರೆ ಅಲ್ಲೇ ಸ್ಟೇ ಆಗಿದೆ. ಅಟ್ ಪ್ರೆಸೆಂಟ್ಗೆ ಇಂಡಿಯಾದಿಂದ ಒಂದು ಇರೋದೇನಂದ್ರೆ ಏನ್ ಇಂಪೋರ್ಟ್ ಮಾಡ್ಕೊಂತಿದ್ರು 5,000 kgs ಅಷ್ಟು ಪೋರ್ಟ್ ಅಲ್ಲೇ ನಿಂತಿದೆ. DGCA ಅಪ್ರೂವಲ್ ಏನಿತ್ತು, ಓಲ್ಡ್ ಅಂಡ್ ನ್ಯೂ ಲೈಸೆನ್ಸ್ಡ್ ಏನಿತ್ತು ಅದರಿಂದನೇ ಅಲ್ಲೇ ಸ್ಟೇ ಆಗಿದೆ 5,000 kgs ಅಂತ ಒಂದು ನ್ಯೂಸ್ ಇರೋದ್ರಿಂದಾನೆ. ಪ್ಲಸ್ ಅದ್ರ ಜೊತೆಗೆ ಇನ್ನು ಮುಂದೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ 2 or 3 ಪ್ಲೇಯರ್ಸ್ ಇದ್ರೆ ಗುಡ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಡಿಸಿಷನ್ ಮಾಡ್ತಾ ಇದೆ. ಅದೇನಾದ್ರು ಆದ್ರೆ ಆಗ ಡಾಲರ್ ಅನ್ನೋದು ರಿಸರ್ವ್ ಮಾಡ್ಕೊಳ್ಳೋದು. ಈಗ ಹೆಂಗಂದ್ರೆ ತುಂಬಾ ಪ್ಲೇಯರ್ಸ್ ಇದ್ರೆ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ ಆಗುತ್ತೆ. 2 ಅಥವಾ 3 ಜನನೇ ಇಂಪೋರ್ಟ್ ಮಾಡ್ಕೊಳ್ಳೋರಾದ್ರೆ ಗೋಲ್ಡ್, ಆಗ ಡಾಲರ್ ರಿಸರ್ವೇಶನ್ ಅನ್ನೋದು ಇಟ್ಕೊಳ್ಳೋದಕ್ಕೂ ತುಂಬಾ ಅನುಕೂಲತೆ ಆಗುತ್ತೆ ಅನ್ನೋದೇ ಗೌರ್ಮೆಂಟ್ ಒಂದು ದೊಡ್ಡ ಡಿಸಿಷನ್ ತಗೊಂತಾ ಇದೆ ಅಂತ ಹೇಳ್ಬೋದು. ಅದರಿಂದನೇ ಪೋರ್ಟ್ ಅಲ್ಲೇ ಇನ್ನು ಸ್ವಲ್ಪ ಗೋಲ್ಡ್ ಸ್ಟೇ ಆಗಿದೆ ಅಂತ ಹೇಳ್ಬೋದು. ಇನ್ನು ಸಿಲ್ವರ್ ಬಗ್ಗೆ ಹೇಳೋದಾದ್ರೆ ಸಿಲ್ವರ್ ನಾವೇನ್ ಹೇಳ್ತೀವಿ $70 to $80 ಒಂದು ರೇಂಜ್ ಬೌಂಡ್ ಅಲ್ಲೇ ಇತ್ತು. ಫ್ರೈಡೇ $80 ಎಬೋ ಬ್ರೇಕ್ ಆಗಿತ್ತು, ಆಮೇಲೆ ಕೂಲ್ ಡೌನ್ ಬಂದು $80 ಅಲ್ಲೇ ಸ್ಟೇ ಆಗಿದೆ. ಸೊ $80 ಎಬೋ ಇದ್ದಾಗ ಸ್ವಲ್ಪ ಬುಲ್ಲಿಶ್ ಅಂತಾನೆ ಹೇಳ್ಬೋದು ಸಿಲ್ವರ್. ಸೊ ಟಿಲ್ $90 ವರೆಗೂ ಹೋಗ್ಬೋದು. $80 ಯಾವಾಗ ಬ್ರೇಕ್ ಆಗುತ್ತೋ ಸೊ ಅಗೈನ್ ರೇಂಜ್ ಬೌಂಡ್ ಟ್ರೇಡ್ಗೆ ಬರುತ್ತಂತಾನೆ ಹೇಳ್ಬೋದು ಸಿಲ್ವರ್. ರುಪಿ ನೋಡೋದಾದ್ರೆ RBI ತಗೊಂಡಿರೋ ಒಂದು ಸ್ಟೆಪ್ ಇಂದ ಏನ್ ಹೇಳ್ತಿದ್ರು, ಸ್ಮಾಲ್ ಕೆಲವೇ ಪ್ಲೇಯರ್ಸ್ ಹತ್ರನೇ ಇರಬೇಕು ಡಾಲರ್ ಅನ್ನೋ ಒಂದು ರಿಸ್ಟ್ರಿಕ್ಷನ್ ಇರ್ಬೋದು, ಇಲ್ಲ ಲೈಸೆನ್ಸ್ಡ್ ನ್ಯೂ ಇನ್ ದ ವರ್ಲ್ಡ್ ಒಂದು ಲಿಮಿಟೇಷನ್ ಏನ್ ಇಟ್ಟಿದಾರೋ ಆ ಒಂದು ಇದರಿಂದನೇ ರುಪಿ ಅನ್ನೋದು ಸ್ಟೇಬಲ್ ಆಗ್ತಾ ಇದೆ. $95 ಪರ್ ಡಾಲರ್ಗೆ ಹೋಗಿರುವಂತದ್ದು ಈಗ 92.880 ಪರ್ ಡಾಲರ್ಗೆ ಬಂದಿದೆ. ಸೊ ಇದರಿಂದನೇ ಸ್ಟೇಬಲ್ ಆಗ್ತಾ ಇದೆ. ಲಾಸ್ಟ್ 5 days ಅಲ್ಲಿ ನೋಡಿದ್ರು ರುಪಿ ಸ್ಟೇಬಲ್ ಆಗ್ತಾನೆ ಬರ್ತಾ ಇದೆ. ಸೊ ಇನ್ನು ಮುಂದೆ ಸೊ ರುಪಿ ಅನ್ನೋದು ಗೈನ್ ಆಗ್ತಾ ಹೋಗುತ್ತಾ ಅನ್ನೋದನ್ನ ನೋಡ್ಬೇಕು. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಸಡನ್ ಆಗಿ ಹೇಳ್ಬೇಕಾದ್ರೆ ಲಾಸ್ಟ್ 5 ಸೆಷನ್ ಅಲ್ಲಿ 4 ಸೆಷನ್ ಅಷ್ಟು ಬೈ ಮಾಡಿದ್ದಾರೆ. 4 ಸೆಷನ್ ಅಲ್ಲಿ ಬೈ ಮಾಡಿದ್ದಾರೆ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಏನ್ ಮಾರ್ಕೆಟ್ ಕ್ರಾಶ್ ಆಗಿತ್ತು ಈ ಯೂ ಟರ್ನ್ ತಗೊಂತಾ ಇರೋದಕ್ಕೆ ಬೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವಾಗ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಟರ್ನ್ ಟು ಬೈಯಿಂಗ್ ಅಂತಾನೆ ಹೇಳ್ಬೋದು. ಇನ್ ಮುಂದೆ ಯಾವ ತರ ಆಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ನು ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ಮಾತಾಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ US ಮಾರ್ಕೆಟ್ ಆಲ್ಮೋಸ್ಟ್ ನಿಯರೆಸ್ಟ್ ಹೈಯರ್ ಇದೆ. ಇನ್ನು 1% ಅಷ್ಟೇ ಶಾರ್ಟ್ ಇದೆ ಆಲ್ ಟೈಮ್ ಹೈಗೆ. ಅಂದ್ರೆ ಫಾಸ್ಟ್ ರಿಕವರಿ ಕೊಡೋದ್ರಲ್ಲಿ US ಮಾರ್ಕೆಟ್ ಇಟ್ಸ್ ನಂಬರ್ 1 ಅಂತಾನೆ ಹೇಳ್ಬೋದು ಈಗ ಪ್ರೆಸೆಂಟ್ಗೆ. ಜೊತೆಗೆ ಜಪಾನ್ ಮಾರ್ಕೆಟ್ ಅಷ್ಟೇ ಈ ವೀಕ್ ಅಲ್ಲಿ ಓನ್ಲಿ 2% ಅಷ್ಟೇ ಶಾರ್ಟ್ ಇದೆ, ಅದನ್ನು ಆಲ್ ಟೈಮ್ ಹೈಗೆ ಬಂದಿದೆ. ಎಲ್ಲಾ ಒಂದು ಪ್ರಪಂಚದಲ್ಲಿ ಎಲ್ಲಾ ಇಂಡೆಕ್ಸ್ ಕಂಪೇರ್ ಮಾಡಿ ನೋಡಿದಾಗ ಮೇನ್ ಇಂಡೆಕ್ಸ್ ಅಲ್ಲಿ ಇಂಡಿಯಾ ಅಷ್ಟೊಂದು ಗ್ರೋ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ಟಿಲ್ ವಿ ಆರ್ ಇನ್ 1,800 ಪಾಯಿಂಟ್ಸ್ ಅಷ್ಟು ಇಲ್ಲ 2,000 ಪಾಯಿಂಟ್ಸ್, ಆಲ್ಮೋಸ್ಟ್ 2,000 ಪಾಯಿಂಟ್ ಅಷ್ಟು ನಾವು ಶಾರ್ಟ್ ಇದೀವಿ. ಅಂದ್ರೆ ಆಲ್ಮೋಸ್ಟ್ ಇನ್ನು 8% ಶಾರ್ಟ್ ಇದೆ ಆಲ್ ಟೈಮ್ ಹೈ ಹೋಗೋದಕ್ಕೆ ನಿಫ್ಟಿ. ಸೊ ನಿಫ್ಟಿ ರಿಕವರೆನ್ಸಿ ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳಿಗೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ
ಈಗ ಏನ್ ಹೇಳ್ತೀವಿ, ಪ್ರೈಸ್ ಆಕ್ಷನ್ ಪ್ರಕಾರ ನಿಫ್ಟಿ ತುಂಬಾ ಸಪೋರ್ಟ್ ಇರೋದು 23,500 ಇದೆ. ಇಟ್ಸ್ ಎ ವೆರಿ ಬಿಗ್ಗೆಸ್ಟ್ ಸಪೋರ್ಟ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ಆಕ್ಷನ್ ಪ್ರಕಾರ. ಇನ್ನು ರೆಸಿಸ್ಟೆನ್ಸ್ ಅಂತ ಬಂದಾಗ ನಿಫ್ಟಿ ಅಟ್ ಪ್ರೆಸೆಂಟ್ ಈ ವೀಕ್ ಅಲ್ಲಿ 25,000 ಅನ್ನೋದು ಬಿಗ್ ರೆಸಿಸ್ಟೆನ್ಸ್ ಆಗಿ ಪ್ಲೇ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಲಾಸ್ಟ್ 10 ಡೇಸ್ ಅಲ್ಲಿ ನಾವು ನೋಡೋದಾದ್ರೆ, ಸೀಸ್ ಫೈರ್ ಯಾವಾಗಿಂದ ಆಯ್ತು ಅವಾಗಿಂದ ನೋಡೋದಾದ್ರೆ, ನಾವು ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಎಷ್ಟು ಬಿಗ್ ಫಾಲ್ ಆಗಿತ್ತು. ವಾರಗಿಂತ ಮುಂಚಿತವಾಗಿಂದನೂ ಫಾಲ್ ಆಗ್ತಾನೆ ಬರ್ತಾ ಇತ್ತು. ಈಗ ಆಲ್ಮೋಸ್ಟ್ 25-30% ಅಷ್ಟು ರಿಕವರಿ ಕೊಟ್ಟಿದ್ದಾವೆ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಸ್. ಅಂದ್ರೆ ರ್ಯಾಲಿ ಕೊಡೋದಕ್ಕೆ ಒಂದು ಪುನಾದಿ ಆಗ್ತಾ ಇದಾವೆ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಅಂತಾನೆ ಹೇಳ್ಬೋದು. ಸೊ ಇನ್ನು ರಿಸಲ್ಟ್ ಬಗ್ಗೆ ಮಾತಾಡೋದಾದ್ರೆ, ರಿಸಲ್ಟ್ ಔಟ್ ಆಗಿದೆ. HDFC ಬ್ಯಾಂಕ್, ICICI ಬ್ಯಾಂಕ್, ಯೆಸ್ ಬ್ಯಾಂಕ್ ನಂಬರ್ಸ್ ಎಲ್ಲ ಗುಡ್ ಪೋಸ್ಟಿಂಗ್ ಅಂತಾನೆ ಹೇಳ್ಬೋದು. ಇನ್ನ ಕಮಿಂಗ್ ಡೇಸ್ ಅಲ್ಲಿ ರಿಸಲ್ಟ್ಸ್ ಇನ್ಫೋಸಿಸ್ ಇದೆ, ರಿಲಯನ್ಸ್ ಇದೆ. ಕಮಿಂಗ್ ವೀಕ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಇವೆಲ್ಲ ಇದಾವೆ. ಅದ್ರ ಜೊತೆಗೆ HCL ಟೆಕ್ ಇದೆ. ಇವೆಲ್ಲ ರಿಸಲ್ಟ್ಸ್ ಬಂದಾಗ್ಲೇ ಒಂದು ಕ್ಲಾರಿಟಿ ಬರುತ್ತೆ. ನಂಬರ್ಸ್ ಪೋಸ್ಟಿಂಗ್ ಗುಡ್ ಇದ್ದಾಗ ಮಾರ್ಕೆಟ್ ಇನ್ನೂ ಅಪ್ ಸೈಡ್ ನೋಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಜೊತೆಗೆ ಮಂಡೇ ಈಗ ಸ್ಟ್ರೈಟ್ ಆಫ್ ಫಾರ್ಮೋಸ್ ಓಪನ್ ಆಯ್ತು, ಕ್ಲೋಸ್ ಆಯ್ತು. ಸೊ ಇದರಿಂದ ಏನ್ ಗ್ಯಾಪ್ ಅಪ್ ಆಗಿತ್ತು ಎಲ್ಲಾ ಮಾರ್ಕೆಟ್, ಎಕ್ಸಾಂಪಲ್ ಇನ್ನ ಡೌ ಜೋನ್ಸ್ ಫುಲ್ 900 ಪಾಯಿಂಟ್ಸ್ ಗೇನ್ ಆಗಿತ್ತು. ಅದ್ರ ಜೊತೆಗೆ ಈಗ ಪ್ರೆಸೆಂಟ್ ಗೆ ಕ್ಲೋಸ್ ಆಗಿರೋದ್ರಿಂದ ಅದು ಮಾರ್ಕೆಟ್ ಯಾವ ತರ ರಿಯಾಕ್ಷನ್ ಮಾಡುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಸೊ ಮಾರ್ಕೆಟ್ಗೆ ಏನು ಎಫೆಕ್ಟ್ ಇಲ್ಲ ಅಂದ್ರೆ ಅದು ಫ್ಲಾಟ್ ಆಗಿ ಓಪನ್ ಆಗುತ್ತೆ ಮಂಡೇ ಮಾರ್ನಿಂಗ್. ಅಲ್ಲಿಂದ ರ್ಯಾಲಿ ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಬೇಕಾಗತ್ತೆ. ಲಾಸ್ಟ್ 10 ಡೇಸ್ ರ್ಯಾಲಿ ಏನಿತ್ತು, ಈ ರ್ಯಾಲಿಗೆ ಮುಗಿತಾ? ಇಲ್ಲ, ಮುಗ್ದಿಲ್ಲ. ಮಾರ್ಕೆಟ್ ಈಸ್ ಎವ್ರಿ ಡೇ ಇದ್ದೇ ಇರುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಇದ್ದೇ ಇರುತ್ತೆ. ಫಾಲ್ ಆಗಿರೋ ಕಂಪ್ಲೀಟ್ ಆಗಿ ಕವರ್ ಆಗಿಲ್ಲ. ಸೊ ಕಂಪ್ಲೀಟ್ ಆಗಿ ಕವರ್ ಆದ್ರೆ ಇನ್ ಮುಂದೆ ಹೋಗಲ್ವಾ ಅಂದ್ರೆ ಹೋಗುತ್ತೆ. ಇನ್ನು GDP ಗ್ರೋತ್ ಅಂತೂ ಇಂಡಿಯಾದು 6.5% ಅಂತ IMF ಅವರು ಫೋರ್ಕಾಸ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಒಂದು ಡಿಸ್ಅಡ್ವಾಂಟೇಜ್ ಇದ್ರೂನು ಇಷ್ಟು ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿಗೆ ಇಂಡಿಯಾ ಇಸ್ ಎ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತಾನು ಹೇಳ್ಬೋದು. ಅದರಿಂದನೇ ನಾವು ಬೈ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಸ್ಟಾಕ್, ಕ್ವಾಲಿಟಿ ಸ್ಟಾಕ್ಸ್ ನ ಒಂದು 2, 3, 4 ಸೆಲೆಕ್ಟ್ ಮಾಡ್ಕೊಂಡು ಡಿಪ್ ಆನ್ ಬೈ, ಟೆಕ್ನಿಕಲ್ ಅಂಡ್ ಫಂಡಮೆಂಟಲ್ ಚೆಕ್ ಮಾಡ್ಕೊಂಡು ಡಿಪ್ ಆನ್ ಬೈ ಮಾಡ್ತಾ ಹೋದ್ರೆ ನಾವು ಡೆಫಿನೆಟ್ ಆಗಿ ಗ್ರೀನ್ ಪೋರ್ಟ್ಫೋಲಿಯೋ ಗ್ರೀನ್ ನೋಡ್ಬೋದು. ಸೊ ಈ ಇನ್ಫಾರ್ಮೇಶನ್ ಎಲ್ಲ ವ್ಯಾಲ್ಯೂಬಲ್ ಅನ್ಸಿದ್ರೆ ನೀವು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ, ಮತ್ತೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.